ಕನ್ನೇರಿ ಶ್ರೀಗಳನ್ನ ವಿಜಯಪುರ ಜಿಲ್ಲೆಯಿಂದ ಹೊರಹಾಕಿದ ವಿಚಾರ ಇದೀಗ ರಾಜಕೀಯ ವಲಯದಲ್ಲಿ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಅವರ ಭಾಷೆಯಿಂದಾಗಿ ಅವರಿಗೆ ನಿಷೇಧ ಅನ್ನೋದು ಕಾಂಗ್ರೆಸ್ ಪಕ್ಷದವರ ವಾದ. ಆದ್ರೆ ತಾವು ಹೇಳ್ತಿದ್ದೀರಿ ಇದ್ರ ಹಿಂದೆ ಇರೋದು ಪ್ಯೂರ್ ರಾಜಕಾರಣ ಅಂತ ಹೇಳಿ. ಈಗ ನೋಡಿ ಮೇಡಮ್, ಈಗ ನಿಜಗಾನಂದ ಸ್ವಾಮಿ, ಶಾನೆಹಳ್ಳಿ ಸ್ವಾಮಿ ಮತ್ತು ಅನೇಕ ಈ ಬಸವ ತತ್ವದ ಹೇಳುವಂಥ ಸ್ವಾಮಿಗಳು ಸನಾತನ ಹಿಂದೂ ಧರ್ಮದ ದೇವಾನುದೇವತೆಗಳ ಬಗ್ಗೆ, ನಮ್ಮ ಆಚರಣೆಗಳ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ದಾರೆ. ಕೆಟ್ಟ ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ. ಹಾಗಾದರೆ ಅವ್ರನ್ನೂ ನಿರ್ಬಂಧ ಹಾಕಬೇಕಾಗಿತ್ತಲ್ಲ, ಅವನ್ನೂ ಗಡಿಪಾರು ಮಾಡಬೇಕಾಗಿತ್ತಲ್ಲ ರಾಜ್ಯದಿಂದ. ಕನ್ನೇರಿ ಶ್ರೀಗಳು ಸನಾತನ ಧರ್ಮದ ಗಟ್ಟಿಯಾದ ಧ್ವನಿಯಲ್ಲಿ ಮಾತಾಡಿದ್ದಾರೆ. ಕನ್ನೇರಿ ಶ್ರೀಗಳದು ಅವರಿಗೆ ಕಾಂಗ್ರೆಸ್ನವ್ರಿಗೆ ಕರ್ಕಶವಾಗಿ ಕೇಳ್ತಾ ಇದೆ. ಅದೇ ನಿಜಗುಣಾನಂದ ಸ್ವಾಮಿ ಮಾತಾಡಿದ್ದು, ಶಾನೆಹಳ್ಳಿ ಸ್ವಾಮಿ ಮಾತಾಡೋದು ಇನ್ನಿತರ. ಮೊನ್ನೆ ಯಾರೋ ಒಬ್ಬರು ಮಾತಾಡಿದ್ರಲ್ಲಿ ಇದರಲ್ಲಿ ಚಿತ್ತಾಪುರ್ನಲ್ಲಿ ಅವ್ರು ಆಡಿದಂಥ ಭಾಷೆ, ನ್ಯಾಯದ ಬಗ್ಗೆ ಮಾತಾಡೋಂಥ ಭಾಷೆಗಳು ಇವ್ರನ್ನೇ ಯಾಕೆ ಗಡಿಪಾರು ಮಾಡ್ತಾಯಿಲ್ಲ ಕಾಂಗ್ರೆಸ್ನವರು? ಇವರು ಕೆಲವೊಂದು ಜನ ಕಾಂಗ್ರೆಸ್ಸಿನ ಮೌತ್ ಪೀಸ್ ಆಗಿದ್ದಾರೆ, ಕಾಂಗ್ರೆಸ್ಸಿನ ವಕ್ತಾರರಂತೆ ಮಾತಾಡ್ಲಕತ್ತಾರೆ.